ತಾಯಿಯಾಗಿ ನಾನು ಖಂಡಿತ ನನ್ನ ಮಗ ಈ ರೀತಿ ಮಾಡಿರಲ್ಲ ಅಂತ ನನಗೆ ಅನಿಸ್ತಾ ಇದೆ. ಅದೇನಿದ್ರು ಪೊಲೀಸು ಕೋರ್ಟು ಅಲ್ಲಿ ಪ್ರೂವ್ ಆಗಬೇಕು, ಸಾಬೀತಾಗಬೇಕು. ಖಂಡಿತ ಐ ರೆಸ್ಪೆಕ್ಟ್ ದ ಲಾ. ಕಾನೂನಿಗಿಂತ ನಾವು ಯಾರೂ ದೊಡ್ಡವರಲ್ಲ. ಅವ್ರು ಹೇಳಿದ್ದು ಸರಿ, ಅವರ ಪರ್ಸನಲ್ ಭಾವನೆ ಏನು ಬೇಕಾದ್ರೂ ಇರ್ಬೋದು. ಮತ್ತು ಅವರ ಬಗ್ಗೆ ನಟ ದರ್ಶನ್ ಬಗ್ಗೆ ಯಾರಿಗೋ ಒಬ್ರಿಗೋ ಅವ್ರು ಮಾಡಿದ್ದಾರೆ, ಅವರೇ ಕೊಲೆಗಾರ ಅನ್ನೋ ನಿರ್ಧಾರಕ್ಕೆ ಯಾರೋ ಒಬ್ಬ ಬಂದೂ ಇರ್ಬೋದು. ಸುಳ್ಳು ಹೇಳಿದ್ರೆ ಹೇಳ್ತೀನಿ ಮಕ್ಕುಗಿರಿ ಸರ್. ಎರಡೂ ಸರಿಯಲ್ಲ. ಭಾವನೆಗಳನ್ನ ಮಾಡಿದ್ದಾರೆ ಅನ್ನುವ ಭಾವನೆಯೂ ಆಗಲ್ಲ, ಮಾಡಿಲ್ಲ ಅನ್ನೋ ಭಾವನೆಯೂ ಆಗಲ್ಲ. ಪ್ರೂವ್ ಆಗ್ಬೇಕು. ಎರಡೂ ನ್ಯಾಯಾಲಯದಲ್ಲೇ ಅಂತಿಮವಾಗಿ ಅದು ಇತ್ಯರ್ಥವಾಗಬೇಕು. ನೀನು ಮೀಕೊಂಡಿರಪ್ಪ, ನೀನು ಕಂಟ್ರೋಲ್ ಮಾಡಕ್ಕಾಗಲ್ಲ. ನಥಿಂಗ್ ರಾಂಗ್. ಮತ್ತು ಇಂಥ ಪ್ರಕರಣದಲ್ಲಿ ಈಗ ಮೇಡಮ್ ಅವ್ರಿಗೆ, ಸುಮಲತಾ ಇವ್ರಿಗೆ, ಇಟ್ಸ್ ವೆರಿ ಡಿಫಿಕಲ್ಟ್ ಟು ಟೇಕ್ ಎ ಟಫ್ ಕಾಲ್. ಒಂದನ್ನು ಟಕ್ ಅಂತ ಇಲ್ಲ ಮಾಡಿಲ್ಲ ರೀ, ಯಾವನ್ರಿ ಮಾಡಿದ್ದಾನೆ ಅಂತಂದವನು ನನ್ನ ಹತ್ರ ಬೇಡ ಬಾಸ್, ನಿಂಗೆ ಆಟ ಅಷ್ಟೇ ಗೊತ್ತು, ಆದರೆ ನನಗೆ ನಿನ್ನ ನವರಂಗಿ ಆಟ ಎಲ್ಲ ಗೊತ್ತು. ಹುಷಾರು. ಬಿದ್ದಿದ್ಯಾ ಜೋಪಾನ. ಒಬ್ಬ ಅಭಿಮಾನಿಗೆ ಈ ಕಷ್ಟ ಬರಲ್ಲ. ಮಾಡಿಲ್ಲ ಸರ್ ನಮ್ಮ ಬಾಸ್ ಕ್ಲಿಯರ್ ಕಟ್ ಆಗಿ ಅಂತ ಹೇಳ್ಕೊಂಡು ಹೋಗ್ತಾ ಇರ್ಬೋದು ಅವರು. ಬಾಯಿದೆ ಅಂತ ಏನ್ ಬೇಕಾದೇನ್ ಬೇಡದ, ಸತ್ಯ ಹೇಳ್ರಿ.